ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ತೋಡಿದ ಹಳ್ಳಕ್ಕೆ ತಾವೇ ಬಿದ್ರ ಯಡಿಯೂರಪ್ಪ. ತಪ್ಪೊಪ್ಪಿಕೊಂಡ ಬಿಎಸ್ವೈ ಕೊರಳಿಗೆ ಸುತ್ತಕೊಳ್ಳುತ್ತಾ ಬಂಧನದ ಉರುಳು. ಕುಮಾರಣ್ಣ ಸಿದ್ದರಾಮಣ್ಣ ಸೇರಿ ನಾಳೆಯೇ ಬಿಎಸ್ವೈಗೆ ಗತಿ ಕಾಣಿಸ್ತಾರ? ಕೇಸು ಜಡಿದು ಜೈಲಿಗೆ ಕಳಿಸೋ ಸ್ಕೆಚ್ ಹಾಕಿದ್ದಾರ? ಒಂದು ಆಡಿಯೋ ಎಚ್ಡಿಕೆ ಮಾಂಜ, ಬಿಎಸ್ವೈ ಲಾಕ್. ಇದೇ ಹೊತ್ತಿನ ವಿಶೇಷ ಆಪರೇಷನ್ ಡಾಕ್ಟರ್ ಸೀರಿಯಸ್. ಸರ್ಕಾರವನ್ನ ಅಸ್ಥಿರಗೊಳಿಸಲು ಬಿಜೆಪಿ ತೆರೆಮರೆಯಲ್ಲಿ ನಾನಾ ತಂತ್ರಗಳನ್ನ ಮಾಡ್ತಾ ಇದೆ ಎನ್ನುವುದು ಮತ್ತೊಮ್ಮೆ ಈಗ ಸಾಬೀತಾಗಿದಂತಿದೆ. ಶಾಸಕರಿಗೆ ಗಾಳ ಹಾಕೋದಕ್ಕೆ ಹೋದ ಬಿಎಸ್ವೈ ತಾವೇ ಖೆಡ್ಡಾಕ್ಕೆ ಬಿದ್ದಿದ್ದಾರೆ. ಹೀಗೇಳ್ತಿರೋದಕ್ಕೆ ಕಾರಣ ಬಿಎಸ್ವೈ ಶಾಸಕರನ್ನ ಸೆಳೆಯೋ ಪ್ರಯತ್ನದ ಆ ಒಂದು ಆಡಿಯೋ. ಮಾತನಾಡಿದ್ದು ನಾನೇ ಅಂತ ಬಿಎಸ್ವೈ ತಪ್ಪೊಪ್ಪಿಕೊಂಡಿದ್ದಾರೆ. ಇದರಿಂದ ಬಿಎಸ್ವೈಗೆ ಬಂಧನದ ಭೀತಿ ಎದುರಾಗಿದೆ. ಹಾಗಾದ್ರೆ ಕುಮಾರಣ್ಣ ಹಾಗೂ ಸಿದ್ದರಾಮಯ್ಯ ಸೇರಿ ನಾಳೆಯೇ ಬಿಎಸ್ವೈಗೆ ಗತಿ ಕಾಣಿಸ್ತಾರ? ಯಡಿಯೂರಪ್ಪನವರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋ ಮಹಾ ಸ್ಕೆಚ್ ಸಿದ್ಧವಾಗಿದ್ಯಾ? ಎಚ್ಡಿಕೆ ಮಾಂಜಾಗೆ ಬಿಎಸ್ವೈ ಲಾಕ್ ಆಗ್ತಾರ? ಆಪರೇಷನ್ ಮಾಡ ಹೊರಟ ಡಾಕ್ಟರೇ ಸೀರಿಯಸ್ ಆಗಿದ್ ಹೇಗೆ ಅನ್ನುವಂಥ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀವಿ ಈ ಸ್ಟೋರಿಲಿ. ಬಿಎಸ್ವೈಗೆ ಶುರುವಾಯಿತು ಆಡಿಯೋ ಸಂಕಟ. ಯಡಿಯೂರಪ್ಪನವರಿಗೆ ಎದುರಾಯಿತು ಧ್ವನಿ ಕಂಟಕ. ರಾಜಕೀಯ ಬೃಹನ್ನಾಟಕದ ಸರಣಿ ಸಂಚಿಕೆ ಮುಂದುವರಿಯುತ್ತಲೇ ಇದೆ. ಸರ್ಕಾರ ಕೆಡುವುದರ ತೆರೆಮರೆಯ ಪ್ರಯತ್ನಗಳು ಎಗ್ಗಿಲ್ಲದೆ ಸಾಗಿವೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ. ಹೇಗಾದ್ರೂ ಮಾಡಿ ಸರ್ಕಾರವನ್ನ ಬಿಡಿಸಲೇಬೇಕು ಅನ್ನೋದು ಕಮಲ ಪಾಳ್ಯದ ಗುರಿಯಾಗಿದೆ ಅನ್ನೋದು ಮತ್ತೆ ಸಾಕ್ಷಿ ಸಮೇತ ಬಟ ಬಯಲಾದಂತಿದೆ. ಸರ್ಕಾರ ಕೆಡುವ ಉತ್ಸಾಹದಲ್ಲಿದ್ದ ರಾಜ್ಯ ಕಮಲ ರಥದ ಸಾರಥಿ ಬಿಎಸ್ವೈ ಏಕಾಏಕಿ ತಗ್ಲಾಕೊಂಡಿದ್ದಾರೆ. ಏನೋ ಮಾಡಲು ಹೋಗಿ ಅದು ಇನ್ನೇನೋ ಆಗಿ ತಮ್ಮ ಬುಡಕ್ಕೆ ತಾವೇ ಬಾಂಬ್ ಇಟ್ಟುಕೊಂಡಂತಾಗಿದೆ ಬಿಎಸ್ವೈ ಸ್ಥಿತಿ. ಯಾಕಂದ್ರೆ ಬಿಎಸ್ವೈ ಆಮಿಷದ ಆಡಿಯೋ ಕ್ಲಿಪ್ ಅವರಿಗೆ ಸಂಕಟವನ್ನ ತಂದೊಡ್ಡಿದೆ. ಅವರ ಧ್ವನಿಯೇ ಅವರಿಗೆ ಕಂಟಕವಾಗಿ ಪರಿಣಮಿಸಿದೆ. ಏನೇನಿಲ್ಲ, 4 ದಿವಸಕ್ಕೆಲ್ಲ ಮುಗಿದೋಗುತ್ತೆ. ಸರ್ಕಾರ ಆಗುತ್ತೆ, ಮಂತ್ರಿ ಆಗು ಮುಂದೋಗು ನನಗೆ ಅಷ್ಟೇ. 2 ವಿಷಯನ ತಿಳ್ಕೊ, ಹೆಂಗು ಎಲ್ಲ ನೀನೇ ನೋಡ್ಕೊಳ್ಳೋದು. ನೀ ಬಾಂಬೆಗೂ ಬಾ. ಡಾಕ್ಟರ್ ಸುಧಾಕರ್ನು ಅಲ್ಲೇ ಸೇರ್ಕೊಂಡ ಬಾಂಬೆಗೆ. ಇನ್ನಿಬ್ರು ನಾಳೆ ಅಸೆಂಬ್ಲಿ ಮುಗಿತಿದಂಗೆ ಹೊರಡ್ತಾರೆ. ಸೊ ನೀನು ಅವರಿಬ್ಬರು ಸೇರಿದ್ರೆ ನಾಳೆಗೆ 13ರಿಂದ 14 ದಿನ ಆಗ್ತಾರೆ. ನಮ್ಗೆ ಇನ್ನೊಬ್ಬರು ಬೇಕಷ್ಟೇ. ನನ್ನ ಮೇಲೆ ಬಿಟ್ಬಿಡು ಎಲ್ಲ ಜವಾಬ್ದಾರಿ ಬೋರ್ಡ್ ಅಷ್ಟೆ. ನೀವು ಚುನಾವಣೆ ಖರ್ಚು ಕ್ಯಾಶ್ನು ಕೊಡ್ಸೋಣ. ಈ ನನ್ನ ಮಗ ಸಿದ್ದರಾಮಯ್ಯ ಇವರೆಲ್ಲ ಮಾತನಾಡೋದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ರೀ. ಯಾವನು ಕೇರ್ ಮಾಡಿ 20 ಜನ ತೊಗೊಳ್ತಾ ಇರ್ತೀವಿ. ಅದನ್ನು 12 ಜನ ಮಂತ್ರಿ ಮಾಡಿರ್ತೀವಿ. ಇನ್ನು 6 ಜನ 8 ಜನನ ಚೇರ್ಮನ್ ಮಾಡ್ತಾ ಇದ್ದೀವಿ. ಹೌದು, ಬಿಎಸ್ವೈಗೆ ಕಂಟಕವಾಗಿದ್ದು ಕುಮಾರಣ್ಣ ರಿಲೀಸ್ ಮಾಡಿರೋ ಆಡಿಯೋ ಅನ್ನೋದು ಸತ್ಯ. ಆದ್ರೆ ಆ ಧ್ವನಿ ನಂದೇ, ಮೀಟ್ ಮಾಡಿ ಮಾತನಾಡಿದ್ದು ನಿಜ ಅಂತ ಬಿಎಸ್ವೈ ಒಪ್ಕೊಂಡಿದ್ದಾರೆ. ಬಿಎಸ್ವೈನವರ ಈ ನಡೆ ನಾನಾ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಶಂಕರಗೌಡ ಬಂದದ್ ನಿಜ, ನನ್ನ ಜೊತೆ ಮಾತನಾಡೋದ್ ನಿಜ, ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಇದು ಬಿಎಸ್ವೈಗೆ ಹೇಗೆ ಕಂಟಕವಾಗಿದೆ ಅನ್ನೋದನ್ನ ಹೇಳೋಕ್ಕೂ ಮುನ್ನ ಇದೆಲ್ಲದರ ಹಿಂದೆ ಏನೆಲ್ಲ ಹೈಡ್ರಾಮಾ ನಡೆದಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಸರ್ಕಾರ ಕೆಡವಲು ಮುಹೂರ್ತವಿಟ್ರ ಯಡಿಯೂರಪ್ಪ. ಆಡಿಯೋ ಬಾಂಬ್ ಸಿಡಿಸಿ ಬಿಎಸ್ವೈನ ತಗ್ಲಾಕ್ಸಿದ್ರ ಕುಮಾರಣ್ಣ. ನಾನು ಮಾತನಾಡಿದ್ದು ನಿಜ ಅಂದ್ರಲ್ಲ ಬಿಎಸ್ವೈ. ಹಾಗಾದ್ರೆ ಆಪರೇಷನ್ ಕಮಲ ನಡೆದದ್ದು ನಿಜಾನಾ? ಫೆಬ್ರವರಿ 8ರಂದು ಕುಮಾರಣ್ಣನ ಬಜೆಟ್ ದಿನ ಏನ್ ಬೇಕಾದ್ರೂ ಆಗಬಹುದು ಎನ್ನಲಾಗ್ತಿತ್ತು. ಯಾಕಂದ್ರೆ ಕೆಲ ವಾರಗಳಿಂದ ಸರ್ಕಾರವನ್ನ ಅಸ್ಥಿರಗೊಳಿಸಲು ನಡೀತಾ ಇದ್ದ ಬೆಳವಣಿಗೆಗಳಿಗೆ ಬಜೆಟ್ ದಿನವೇ ಕ್ಲೈಮ್ಯಾಕ್ಸ್ ಎನ್ನಲಾಗಿತ್ತು. ಬಿಜೆಪಿ ನಾಯಕರು ದೋಸ್ತಿ ಸರ್ಕಾರದ ಶಾಸಕರನ್ನ ಸೆಳೆಯೋ ಪ್ರಯತ್ನಗಳು ನಡೀತಾ ಇವೆ. ಅದರ ಬಗೆಗಿನ ಸಾಕ್ಷ್ಯಗಳು ನಮ್ಮಲ್ಲಿವೆ. ಸಮಯ ಬಂದಾಗ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ ಅನ್ನೋ ಮಾತನ್ನ ಕುಮಾರಣ್ಣ ಹೇಳ್ತಾನೆ ಬಂದಿದ್ರು. ಬಜೆಟ್ ದಿನ ಸದನದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದು ಎಚ್ಡಿಕೆಗೂ ಗೊತ್ತಿತ್ತು. ಹಾಗಾಗಿಯೇ ಕೇಸರಿ ಪಾಳ್ಯಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡೋ ಸಲುವಾಗಿ ಬಜೆಟ್ ಮುನ್ನ ಆಡಿಯೋ ಬಾಂಬ್ ಸಿಡಿಸೇ ಬಿಟ್ಟಿದ್ರು ಸಿಎಂ. ನನ್ನ ಮಗನು ಅದೇ ರೀತಿ ನೀನು ನಾನು ತಿಳ್ಕೊಂತೇನೆ. ನಿನ್ನ ಜೀವನದಲ್ಲಿ ನಾನು ಭರವಸೆ ಕೊಟ್ಟ ಮೇಲೆ ಒಂದು ಕ್ಷಣ ತಡ ಮಾಡಿದ್ರೆ ನಾಳೆ ಬಾಂಬೆ ಒಳ್ಳೆ ಕಡೆ ಹೋಗಿದ್ದು ಒಳ್ಳೇದಾಗಿದೆ. ಎಲ್ಲ ಕಡೆ ದೇವರ ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನೀನು ಒಳ್ಳೆ ಕಡೆಗೆ ಬಂದಿದ್ದೀಯ, ನಾನು ಈಗ ಹೇಳ್ತಾ ಇದ್ದೀನಿ.
ಏನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಫಾದರ್ ಬರೋದೇ ಬೇಡಪ್ಪ, ನೀನಲ್ಲಿರು, ನಿನಗೆಲ್ಲ 14 ದಿನ ಆಗಿ ಎಲ್ಲ ಸರಿ ಅಂತಂದ್ಮೇಲೆ ನಿಮ್ಮ ಫಾದರ್ ರಾಜೀನಾಮೆ ಕೊಡಿಸುವಂತಾರೆ. ನೋಡೋಣ, 2 ಸಂಗತಿ ತಿಳ್ಕೊ. ನಾನು 10 ಕೋಟಿ ವ್ಯವಸ್ಥೆ ಮಾಡಿರ್ತೆ. ಅದಾದಮೇಲೆ ಚುನಾವಣೆ ಸಮಯದಲ್ಲಿ ಇನ್ನೂ ಹೆಚ್ಚು ಖರ್ಚು ಮಾಡಬೇಕು ಅಂದರೆ ಹೆಂಗೋ ಮಂತ್ರಿ ಆಗಿರ್ತೀನಿ, ಏನಾದರೂ ಮಾಡೋದು ಬರೋದು. ಸರ್ಕಾರ ಇರುತ್ತೆ, ನಮ್ಮ ಜವಾಬ್ದಾರಿ. ಇನ್ನು MLA ಮಾಡೋ ಜವಾಬ್ದಾರಿ ನಮ್ದಪ್ಪ, ನಿಮ್ಮ ಫಾದರ್ನ ಒಪ್ಪಿಸೋ ಜವಾಬ್ದಾರಿ ನಿಂದಷ್ಟೇ. ಕೇಳಿದ್ರಲ್ಲ, ಆಡಿಯೋದಲ್ಲಿ ಗುರುಮೆಟ್ಕಲ್ ಶಾಸಕ ನಾಗನಗೌಡ ಅವರ ಮಗ ಶರಣಗೌಡ ಅವರ ಜೊತೆ BSY ಡೀಲ್ ಮಾಡಿಕೊಳ್ಳಲು ಮುಂದಾಗಿದ್ರು ಅನ್ನೋದು ಸ್ಪಷ್ಟವಾಗಿದೆ ಅಂತ ಕುಮಾರಣ್ಣ ಆರೋಪ ಮಾಡಿದ್ರು. IBಯಲ್ಲಿ ಈ ಎಲ್ಲ ಮಾತುಕತೆಗಳಾಗಿವೆ. ಹಾಗಾಗಿ ಸರ್ಕಾರವನ್ನ ಬೀಳಿಸೋದಕ್ಕೆ ಯಡಿಯೂರಪ್ಪ ಆಪರೇಷನ್ಗೆ ಇಳಿದಿದ್ದಾರೆ. ಹಣದ ಆಮಿಷ ಕೊಟ್ಟಿದ್ದಾರೆ. ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇಂತಹ ರಾಜಕಾರಣವನ್ನ BSY ಮಾಡಿದ್ದಾರೆ ಅಂತ ಸೂಪರ್ ಶಾಕ್ ಕೊಟ್ಟು ಇಡೀ ಕಮಲ ಪಾಳಿಯ ಅಲುಗಾಡುವಂತೆ ಮಾಡಿದ್ರು ಸಿಎಂ. ಆದ್ರೆ ಇದ್ಯಾವುದಕ್ಕೂ ಜಗ್ಗದ BSY ಆ ಆಡಿಯೋದಲ್ಲಿ ಇರೋದು ನನ್ನ ಧ್ವನಿ ಅಲ್ಲ, ಸಾಬೀತಾದ್ರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತಾನು ಅಬ್ಬರಿಸಿದ್ರು. If Chief Minister is going to prove this, I am going to resign from the MLA-ship. I will retire from the politics. Let him prove. ಹೌದು, ಆಡಿಯೋ ರಿಲೀಸ್ ಆದ ತಕ್ಷಣ ಸುದ್ದಿಗೋಷ್ಠಿ ಮಾಡಿದ BSY ಅದರಲ್ಲಿ ಸತ್ಯ ಇಲ್ಲ, ನಾನು ಯಾವ ಶಾಸಕರಿಗೂ ಗಾಳ ಹಾಕಿಲ್ಲ, ಇದು ಸಾಬೀತಾದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅಂತ ಬೊಬ್ಬೆರ್ದಿದ್ರು. ಇದೆಲ್ಲ ಕುಮಾರಣ್ಣನ ಸರ್ಕಾರವನ್ನ ಕೆಡವೋಕೆ ಮಾಡ್ತಿರೋ ತಂತ್ರಗಾರಿಕೆ ಅನ್ನೋದನ್ನ BSY ಒಪ್ಪಿರಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಮೀಟ್ ಮಾಡಿದ್ದು ನಿಜ. ಆದ್ರೆ ಇದರಲ್ಲಿ ಕುತಂತ್ರ ಅಡಗಿದೆ. ಸಿಎಂ ನನ್ನ ಬಳಿ ಶಾಸಕರ ಮಗನನ್ನ ಕಳುಹಿಸಿ ಅವರಿಗೆ ಬೇಕಾದ ಹಾಗೆ ಮಾತನಾಡಿಸಿಕೊಂಡಿದ್ದಾರೆ, ಇಲ್ಲ ಸಲ್ಲದನ್ನ ಸೇರಿಸಿ ಆಡಿಯೋ ರಿಲೀಸ್ ಮಾಡಿದ್ದಾರೆ ಅಂದಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮಾಡೋದು, ಕಾನ್ಸ್ಪಿರಸಿ ಮಾಡುವಂತದ್ದು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳೇ ಹೇಳಿ MLA ಮಗ ಶಂಕರಗೌಡನನ್ನ ರಾತ್ರಿ 12ವರೆಗೆ ನಾನು ಏನು ಗೆಸ್ಟ್ ಹೌಸ್ ಅಲ್ಲಿ ಇದ್ದೆ ಅಲ್ಲಿ ಕಳಿಸ್ಕೊಟ್ಟು ನನ್ನ ಜೊತೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ ತನಗೆ ಬೇಕಾದಂತ ಮಾತುಕತೆಯ ದಾಖಲೆಗಳನ್ನು ಇಟ್ಕೊಂಡು ಉಳಿದದ್ದನ್ನ ಕೈ ಬಿಟ್ಟು ಅವರು ಪ್ರೆಸ್ ಮೀಟ್ ಮಾಡಿ ನಾನೇ ಮಾತನಾಡಿ MLA ಮಗ ಶಂಕರಗೌಡನನ್ನ ಕಳಿಸ್ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ. ಶಂಕರಗೌಡ ಬಂದದ್ ನಿಜ, ನನ್ನ ಜೊತೆ ಮಾತನಾಡೋದ್ ನಿಜ. ಏನ್ ನಡೀತು ಅನ್ನುವಂಥದ್ದು ಮುಂದೆ ನೋಡೋಣ. ಹೌದು, ಈ ಮೂಲಕ ಶಾಸಕ ನಾಗನಗೌಡ ಅವರ ಮಗ ಶರಣಗೌಡನನ್ನ ಭೇಟಿ ಮಾಡಿದ್ದನ್ನ ಒಪ್ಕೊಂಡಿದ್ದಾರೆ BSY. ಈ ಮೂಲಕ ಆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಅನುಮಾನ ಕಾಡಲಾರಂಭಿಸಿದೆ. ಸರ್ಕಾರವನ್ನ ಬೀಳಿಸಲು ಹೋದ BSY ತಾವಾಗಿಯೇ ಹಳ್ಳಕ್ಕೆ ಬಿದ್ದಂತಾಗಿದೆ. ಯಾಕಂದ್ರೆ ಇಷ್ಟು ಸಾಕ್ಷಿ ಸಿಕ್ಕ ಮೇಲೆ ದೋಸ್ತಿಗಳು ಕೈಕಟ್ಟಿ ಕೂರ್ತಾರಾ ಹೇಳಿ? ಅದಕ್ಕಾಗಿಯೇ BSYಗೆ ಗತಿ ಕಾಣಿಸೋದಕ್ಕೆ ಸೋಮವಾರ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರಂತೆ. ಆಪರೇಷನ್ ಮಾಡಲು ಹೋಗಿ ತಗ್ಲಾಕೊಂಡ್ರ BSY ವಿರುದ್ಧ ಪ್ರಯೋಗವಾಗಲಿದ್ಯಾ ACB ಅಸ್ತ್ರ? ಕುಮಾರಣ್ಣ ಆಡಿಯೋ ರಿಲೀಸ್ ಮಾಡಿದ್ದು, ಈಗ ಮೀಟ್ ಮಾಡಿದ್ದು ನಿಜ ಅಂತ BSY ಒಪ್ಪಿಕೊಂಡಿರೋ ಈ ಬೆಳವಣಿಗೆ ನೋಡಿದ್ರೆ ಆಪರೇಷನ್ ಕಮಲದ ರೂವಾರಿ ಯಡಿಯೂರಪ್ಪನವರೇ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆಪರೇಷನ್ ಮಾಡಲು ಹೋದ BSY ದೋಸ್ತಿಗಳ ಕೈಯಲ್ಲಿ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದಾರೆ. ಮೀಟ್ ಮಾಡಿದ್ದು ನಿಜ ಅಂತ ಬೇರೆ ಒಪ್ಕೊಂಡಿದ್ದಾರೆ. ಹಾಗಾಗಿ BSYಗೆ ಸಂಕಟ ಶುರುವಾಗಿದೆ. ಯಾಕಂದ್ರೆ ದೋಸ್ತಿಗಳು BSY ವಿರುದ್ಧ ACBಗೆ ದೂರು ನೀಡೋದಕ್ಕೆ ಸಿದ್ಧವಾಗಿದ್ದಾರಂತೆ. BSY ವಿರುದ್ಧ ACB ಅಸ್ತ್ರ ಪ್ರಯೋಗವಾಗಲಿದೆ ಎನ್ನಲಾಗ್ತಿದೆ. BSY ಕೊರಳಿಗೆ ಬಂಧನದ ಉರುಳು ಸುತ್ತುಕೊಳ್ಳಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. BSYಗೆ ಸಂಕಟ ಎದುರಾಗಲಿದೆಯಂತೆ. BSY ವಿರುದ್ಧ ಪ್ರಕರಣ ದಾಖಲಾಗುವಂತಹ ಎಲ್ಲಾ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ. ಹಾಗಾದ್ರೆ ತಪ್ಪೊಪ್ಪಿಕೊಂಡ್ರು BSYಗೆ ಕಂಟಕ ತಪ್ಪಿತಲ್ವಾ? BSYನ ಕಟ್ಟಿ ಹಾಕುವುದಕ್ಕೆ ಸರ್ಕಾರ ಈ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆಯಾ? ಯಡಿಯೂರಪ್ಪ ಮತ್ತೆ ಜೈಲಿಗೆ ಹೋಗ್ತಾರಾ? ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆಪರೇಷನ್ ಫೇಲ್ ಆಯ್ತು, ಬಟ್ ಪೇಷಂಟ್ ಈಸ್ ಫೈನ್. ಸೀರಿಯಸ್ ಆಗಿದೆ ಆಪರೇಷನ್ಗಿಳಿದ ಡಾಕ್ಟರ್ ಕಂಡೀಷನ್. ಆಡಿಯೋ ಮುಂದಿಟ್ಟು ದೋಸ್ತಿಗಳಿಂದ ದೂರು. BSY ವಿರುದ್ಧ ACBಯಲ್ಲಿ ಪ್ರಕರಣ ದಾಖಲು. ಹೌದು, ಕುಮಾರಣ್ಣನ ಸರ್ಕಾರವನ್ನ ಬೀಳಿಸ್ತೀನಿ, ಕಮಲ ಆಡಳಿತವನ್ನ ರಾಜ್ಯದಲ್ಲಿ ತರ್ತೀನಿ ಅಂತ ಕೇಸರಿ ನಾಯಕರು ಅದೆಷ್ಟೋ ಬಾರಿ ಬಹಿರಂಗವಾಗಿಯೇ ಪಣ ತೊಟ್ಟಿದ್ರು.
ಆದ್ರೆ ಕುಮಾರಣ್ಣ ಮಾತ್ರ ಸರ್ಕಾರ ಸೇಫ್, ಯಾರ ತಂತ್ರ ಕುತಂತ್ರಗಳು ನಡೆಯೋಲ್ಲ ಅನ್ನೋದನ್ನ ಮೊದಲಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೂ ಪಟ್ಟು ಬಿಡದ ತ್ರಿವಿಕ್ರಮನಂತೆ ಯಡಿಯೂರಪ್ಪ ಅವರು ತೆರೆಮರೆಯಲ್ಲಿ ಆಪರೇಷನ್ ಅನ್ನ ಶುರು ಮಾಡಿದ್ರು. ಪದೇ ಪದೇ ಆಪರೇಷನ್ ಫೇಲ್ ಆಯ್ತು. ಆದ್ರೆ ಡಾಕ್ಟರ್ ಸ್ಥಿತಿ ಇದೀಗ ಗಂಭೀರವಾಗಿದೆ. ಯಾಕಂದ್ರೆ ಬಿಎಸ್ವೈ ಆಪರೇಷನ್ ಕಮಲಕ್ಕೆ ಇಳ್ದಿದ್ರು ಅನ್ನಲಾದ ಆಡಿಯೋವನ್ನೇ ಮುಂದಿಟ್ಕೊಂಡು ಕುಮಾರಣ್ಣ ಎಸಿಬಿಗೆ ದೂರು ಕೊಡಲು ಮುಂದಾಗಿದ್ದಾರಂತೆ. ಬಿಎಸ್ವೈ ವಿರುದ್ಧ ಎಸಿಬಿಯಲ್ಲಿ ಪ್ರಕರಣ ದಾಖಲಾಗೋ ಎಲ್ಲಾ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬಿಎಸ್ವೈ ಪಾಲಿಗೆ ಕಂಟಕವಾಗ್ಲಿದ್ಯಾ ಸೋಮವಾರ? ಕುಮಾರಣ್ಣ ಸಿದ್ದರಾಮಣ್ಣನ ಬಲೆಗೆ ಬಿಎಸ್ವೈ ಬೀಳಲಿದ್ದಾರಾ? ಹೌದು, ಬಿಎಸ್ವೈ ಪಾಲಿಗೆ ಸೋಮವಾರ ಕಂಟಕವಾದ್ರೂ ಕೂಡ ಅಚ್ಚರಿ ಏನಿಲ್ಲ ಅನ್ನಲಾಗ್ತಾ ಇದೆ. ಯಾಕಂದ್ರೆ ಜೆಡಿಎಸ್ ಎಂಎಲ್ಎನ ಸೆಳೆಯಲು ಪ್ರಯತ್ನದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ವಿರುದ್ಧ ನಾಳೆ ಎಸಿಬಿಯಲ್ಲಿ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇದೆ ಅನ್ನಲಾಗ್ತಾ ಇರೋದಕ್ಕೆ ಕಾರಣ ಕೂಡ ಇದೆ. ಬಜೆಟ್ ಸೆಷನ್ ಶನಿವಾರ ಹಾಗೂ ಭಾನುವಾರ ಬಿಡುವಾದ್ರಿಂದ ಸೋಮವಾರ ಈ ಎಲ್ಲಾ ಬೆಳವಣಿಗೆಗೆ ವೇಗ ಸಿಗತ್ತೆ ಅನ್ನಲಾಗ್ತಾ ಇದೆ. ಸೋಮವಾರ ಸದನದಲ್ಲಿ ಈ ವಿಚಾರವನ್ನ ಕುಮಾರಣ್ಣ, ಸಿದ್ದರಾಮಯ್ಯ ಸೇರಿದಂತೆ ದೋಸ್ತಿ ನಾಯಕರು ಸ್ಪೀಕರ್ಗೆ ಪ್ರಕರಣವನ್ನ ತನಿಖಾ ಸಂಸ್ಥೆಗೆ ವಹಿಸಿ ಅಂತ ಒತ್ತಾಯ ಮಾಡೋ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಆಗ ಸ್ಪೀಕರ್ ಒಪ್ಪಿಗೆಯನ್ನ ಕೊಟ್ರೆ ಪ್ರಕರಣ ಎಸಿಬಿಗೆ ಹಸ್ತಾಂತರವಾಗೋದು ಪಕ್ಕ ಅನ್ನಲಾಗ್ತಾ ಇದೆ. ಎಸಿಬಿಗೆ ಪ್ರಕರಣ ಹೋದ್ರೆ ತಕ್ಷಣವೇ ತನಿಖೆ ಶುರುವಾಗುತ್ತೆ. ಅವ್ರ ಹತ್ರ ಯಥೇಚ್ಛವಾಗಿ ದುಡ್ಡಿದೆ, ನನ್ನ ಹತ್ರ ದುಡ್ಡಲ್ಲಿ ನಾವೊಂದು ಪ್ರಾದೇಶಿಕ ಪಕ್ಷ ನಡೆಸಬೇಕಲ್ವೇ? ನನ್ನ ಹತ್ರ ದುಡ್ಡಲ್ಲಿ ಇರ್ತದೆ, ಅವ್ರಿವ್ರು ಭಿಕ್ಷೆ ಬೇಡ ನಡೆಸ್ಬೇಕಾಗ. ಯಡಿಯೂರಪ್ಪನವ್ರಿಗಾದ್ರೆ ಲೂಟಿ ಹೊಡೆದಿಟ್ಟಿದ್ದಾರೆ, ಪಾಪ ಕೊಡ್ತಾರೆ, ರಾಜ್ಯ ಲೂಟಿ. ಸ್ಪೀಕರ್ ತೀರ್ಮಾನ ಮಾಡ್ತಾರೆ ಬಿಡಿ, ಅದು ಏನಿದೆ ಸತ್ಯಾಸತ್ಯ ನನ್ನ ಕ್ಯಾಸೆಟ್ಟೇ ಇರಲಿ. ಯಾಕೆ ನಾನು ಅವತ್ತೇ ಚರ್ಚೆ ಮಾಡೋಣ ಅಂತ ಸೆಷನ್ ಅಲ್ಲಿ. ಎಚ್ಡಿಕೆ ಸಿದ್ದು ಸ್ಕೆಚ್ ವರ್ಕೌಟ್ ಆಗುತ್ತಾ? ಬಿಎಸ್ವೈ ಜೈಲಿಗೆ ಹೋಗ್ತಾರಾ? ಹೌದು, ಸೋಮವಾರ ಸದನದಲ್ಲಿ ಆಪರೇಷನ್ ಆಡಿಯೋ ಸದ್ದು ಮಾಡೋದು ಪಕ್ಕ ಅನ್ನಲಾಗ್ತಾ ಇದೆ. ಎಂಎಲ್ಎ ಮಗನ ಜೊತೆಗೆ ಮಾತನಾಡಿದ್ದು ನಿಜ ಅಂತ ಬಿಎಸ್ವೈ ಕೂಡ ಈಗಾಗಲೇ ಒಪ್ಕೊಂಡಿದ್ದಾರೆ. ಇದನ್ನೇ ಬಿಎಸ್ವೈ ವಿರುದ್ಧದ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಎಚ್ಡಿಕೆ ಹಾಗೂ ಸಿದ್ದು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಕುಮಾರಣ್ಣ ಹಾಗೂ ಸಿದ್ದರಾಮಯ್ಯ ಸೇರಿ ಈ ರೀತಿ ಬಿಎಸ್ವೈನನ್ನ ಜೈಲಿಗೆ ಕಳಿಸೋ ಸ್ಕೆಚ್ ಹಾಕಿದ್ದಾರೆ ಅನ್ನಲಾಗ್ತಾ ಇದೆ. ಎಸಿಬಿ ಅಸ್ತ್ರ ಆಪರೇಷನ್ ಆಡಿಯೋವನ್ನ ಸಾಕ್ಷಿಯನ್ನಾಗಿಟ್ಕೊಂಡು ಸೋಮವಾರ ಬಿಎಸ್ವೈ ವಿರುದ್ಧ ಕುಮಾರಣ್ಣ ಹಾಗೂ ಸಿದ್ದರಾಮಯ್ಯ ಎಸಿಬಿಗೆ ದೂರು ಕೊಡೋ ಸಾಧ್ಯತೆ ಇದೆ. ಆಗ ಆಡಿಯೋ ಸತ್ಯಾಸತ್ಯತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಆಡಿಯೋ ಕ್ಲಿಪ್ ಅನ್ನ ವರ್ಗಾವಣೆ ಮಾಡಲಾಗುತ್ತೆ. ತನಿಖಾ ಸಂಸ್ಥೆ ಸಿಡಿಆರ್ ಮತ್ತು ಟವರ್ ಲೊಕೇಶನ್ ಅನ್ನ ಕಲೆ ಹಾಕುತ್ತೆ. ಈಗಾಗಲೇ ನಾನು ಶರಣಗೌಡ ಅವರನ್ನ ಐಬಿಯಲ್ಲಿ ಭೇಟಿ ಮಾಡಿದ್ದು ನಿಜ ಅಂತ ಬಿಎಸ್ವೈ ಒಪ್ಕೊಂಡಿರೋದ್ರಿಂದ, ಧ್ವನಿ ಅವರದ್ದೇ ಆಗಿರೋದ್ರಿಂದ ಬಿಎಸ್ವೈಗೆ ಕಂಟಕ ಎದುರಾಗುತ್ತೆ ಎನ್ನಲಾಗ್ತಾ ಇದೆ. ಶರಣಗೌಡರನ್ನ ವಿಚಾರಣೆ ಮಾಡಿದ ಬಳಿಕ ಬಿಎಸ್ವೈ ಅವರನ್ನ ತನಿಖೆಗೆ ಒಳಪಡಿಸಲಾಗುತ್ತಂತೆ. ಒಟ್ನಲ್ಲಿ ಪದೇ ಪದೇ ಸರ್ಕಾರದ ಬುಡ ಅಲ್ಗಾಡ್ಸೋಕೆ ತೆರೆಮರೆಯಲ್ಲಿ ಸರ್ವಸನ್ನದ್ಧರಾಗಿದ್ದ ಬಿಎಸ್ವೈಯನ್ನ ಕಟ್ಟಿ ಹಾಕೋದಕ್ಕೆ, ಎಸಿಬಿ ಅಸ್ತ್ರದ ಮೂಲಕ ಕಟ್ ಹಾಕೋದಕ್ಕೆ ಕುಮಾರಣ್ಣ ಹಾಗೂ ಸಿದ್ದರಾಮಯ್ಯ ಸರ್ವ ತಂತ್ರಗಳನ್ನ ಮಾಡ್ತಿದ್ದಾರೆ ಅನ್ನಲಾಗ್ತಾ ಇದೆ. ಎಸಿಬಿಯ ತನಿಖೆಯಲ್ಲಿ ಒಂದು ವೇಳೆ ಸಾಬೀತಾದ್ರೆ ಬಿಎಸ್ವೈ ಜೈಲು ಪಾಲಾದ್ರೂ ಕೂಡ ಅಚ್ಚರಿ ಏನಿಲ್ಲ. ಈ ಪ್ರಕರಣದಲ್ಲಿ ಬಿಎಸ್ವೈ ಜೈಲಿಗೋದ್ರೆ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕದಂತಾಗುತ್ತೆ. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಂಡೇ ಕುಮಾರಣ್ಣ ಹಾಗೂ ಸಿದ್ದು ಈ ರಣತಂತ್ರವನ್ನ ಹೆಣೆದಿದ್ದಾರೆ ಅನ್ನಲಾಗ್ತಾ ಇದೆ. ಶರಣಗೌಡರನ್ನ ಭೇಟಿ ಮಾಡಿದ್ದು ನಿಜ ಅನ್ನೋದನ್ನ ಬಿಎಸ್ವೈ ಒಪ್ಕೊಂಡಿದ್ದಾಗಿದೆ. ಆ ಧ್ವನಿ ನಂದಲ್ಲ ಎಂದವರು ಇದ್ದಕ್ಕಿದ್ದಂತೆ ನಾನು ಭೇಟಿ ಮಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾದ್ರೂ ಯಾಕೆ? ದೋಸ್ತಿಗಳು ಅರೆಸ್ಟ್ ಮಾಡಿಸುವಂತಹ ತಂತ್ರ ಬಿಎಸ್ವೈಗೆ ಮೊದಲೇ ಗೊತ್ತಾಯ್ತಾ? ಒಪ್ಕೊಂಡಿದ್ರ ಹಿಂದಿತ್ಯ ಬೇರೆಯ ತಂತ್ರ? ದೋಸ್ತಿಗಳಿಗೆ ಟಾಂಗ್ ಕೊಡೋದಕ್ಕೆ ಕಮಲ ಪಾಳಿಯ ಮಾಡ್ಕೊಂಡಿರುವಂತಹ ಪ್ಲಾನ್ ಆದ್ರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮುಂದೆ. ಒಪ್ಪಿಕೊಳ್ಳಿ, ಮುಂದಾಗೋದನ್ನ ಎದುರಿಸೋಣ. ಬಿಎಸ್ವೈಗೆ ಸೂಚನೆ ಕೊಟ್ರ ಅಮಿತ್ ಶಾ. ಆಪರೇಷನ್ ಆಡಿಯೋ ಔಟ್ ಆಗ್ತಿದ್ದಂತೆ ಬಿಎಸ್ವೈ ಆಪರೇಷನ್ ಅಖಾಡಕ್ಕೆ ಇಳಿದಿದ್ದಾರೆ ಎನ್ನುವುದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿತು. ಅದಾಗಲೇ ಬಿಎಸ್ವೈ ಧ್ವನಿ ನಂದು ಅಂತ ಸಾಬೀತಾದ್ರೆ ರಾಜಕೀಯವಾಗಿ ನಿವೃತ್ತಿ ಘೋಷಿಸ್ತೇನೆ ಅಂತ ಅಂದುಬಿಟ್ರು. ಬಟ್ ವೆರಿ ನೆಕ್ಸ್ಟ್ ಮಾರ್ನಿಂಗ್ ಭೇಟಿ ಮಾಡಿದ್ದು ನಿಜ ಅಂತ ಒಪ್ಕೊಂಡ್ರು. ಇದರ ಹಿಂದಿನ ಅಸಲಿ ಕಹಾನಿಯೇ ಬೇರೆ ಇದೆ ಎನ್ನಲಾಗ್ತದೆ. ಬಿಎಸ್ವೈ ಒಪ್ಪಿಕೊಂಡಿದ್ರ ಹಿಂದಿನ ರಾಜಕೀಯ ತಂತ್ರಗಾರಿಕೆಯೇ ಬೇರೆ ಎನ್ನಲಾಗ್ತದೆ. ಅಮಿತ್ ಶಾ ಅವರ ಮಾತನ್ನ ಕೇಳಿಯೇ ಬಿಎಸ್ವೈ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಹೌದು, ಭೇಟಿಯಾಗಿರುವುದು ನಿಜ ಅಂದ್ಮೇಲೆ ಅದನ್ನ ಒಪ್ಕೊಳ್ಳಿ, ಆಮೇಲೆ ಏನಾಗುತ್ತೋ ಅದನ್ನ ಎದುರಿಸೋಣ ಅಂತ ಅಮಿತ್ ಶಾ ಹೇಳಿದ್ದಾರಂತೆ. ಹಾಗಾಗಿಯೇ
ಒಪ್ಪಿಕೊಂಡು ರಾಜಕೀಯ ತಂತ್ರಗಾರಿಕೆಗೆ ಮುಂದಾಗಿದ್ದಂತೆ ಕೇಸರಿ ಪಾಳ್ಯ. ಸೋಮವಾರ ಒಂದು ವೇಳೆ ಎಸಿಬಿಗೆ ದೂರು ಕೊಟ್ಟು ಬಿಎಸ್ವೈ ವಿರುದ್ಧ ಕಾನೂನು ಸಮರಕ್ಕೆ ದೋಸ್ತಿಗಳು ಮುಂದಾದ್ರೆ ಬಿಜೆಪಿ ಕೂಡ ಕಾನೂನು ಹೋರಾಟ ಮಾಡಲು ಸಿದ್ಧವಾಗಿದ್ದಂತೆ. ಏಟಿಗೆ ಎದುರೇಟು ಕೊಡಲಿದ್ಯಾ ಕೇಸರಿ ಪಾಳ್ಯ? ಮುಯ್ಯಿಗೆ ಮುಯ್ಯಿ ಅಂತ ಸಮರಕ್ಕೆ ನಿಲ್ತಾರ ಕಮಲ ನಾಯಕರು? ಹೌದು, ಯಡಿಯೂರಪ್ಪನವರ ಮೇಲೆ ಡೀಲ್ ತನಿಖೆಗೆ ದೋಸ್ತಿಗಳು ಮುಂದಾದ್ರೆ ಕುಮಾರಸ್ವಾಮಿ ವಿರುದ್ಧ ಹೋರಾಟ ಮಾಡುವುದಕ್ಕೆ ಕೇಸರಿ ನಾಯಕರು ಸಿದ್ಧವಾಗಿದ್ದಾರಂತೆ. ಏಟಿಗೆ ಎದುರೇಟು ಕೊಟ್ಟು ಮುಯ್ಯಿಗೆ ಮುಯ್ಯಿ ಕೊಡೋವರೆಗೂ ಸುಮ್ಮನಾಗದಿರಲು ಕಮಲ ಕೋಟೆಯ ಸೈನಿಕರು ತೀರ್ಮಾನ ಮಾಡಿದ್ದಾರಂತೆ. ಬಿಎಸ್ವೈ ವಿರುದ್ಧ ಸ್ಟಿಂಗ್ ಆಪರೇಷನ್ ಮಾಡಿಸಿದ್ದಾರೆ ಅನ್ನೋ ಅಸ್ತ್ರವನ್ನ ಮುಂದಿಟ್ಟುಕೊಂಡು ಹೋರಾಟಕ್ಕೆ ತಯಾರಿ ಮಾಡಿಕೊಂಡಿದ್ದಂತೆ ಕಮಲ ಪಾಳ್ಯ. ಕಮಲ ಪ್ರತಿತಂತ್ರ. ಅನುಮತಿ ಇಲ್ಲದೆ ಸ್ಟಿಂಗ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶವಿದೆ. ಆದ್ರೆ ಯಾವ ಅನುಮತಿ ಪಡೆಯದೆ ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ಅನ್ನೋದನ್ನ ಮುಂದಿಟ್ಟುಕೊಂಡು ಕಾನೂನು ಹೋರಾಟಕ್ಕೆ ಸಿದ್ಧವಾಗಿದ್ದಂತೆ ಬಿಜೆಪಿ ಹೈಕಮಾಂಡ್ ಕಾನೂನು ಸಲಹೆಗಾರರ ಜೊತೆ ಚರ್ಚೆ ಮಾಡಿ ನಂತರ ಬಿಎಸ್ವೈಗೆ ತಿಳಿಸಿದ ಬಳಿಕವೇ ಯಡಿಯೂರಪ್ಪನವರು ಭೇಟಿ ಮಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ಹೌದು, ಯಾಕಂದ್ರೆ ಐಬಿಯಲ್ಲಿ ಬಿಎಸ್ವೈ ಅವರನ್ನ ಭೇಟಿ ಮಾಡಿದಾಗ ಆದಂತಹ ಚರ್ಚೆಯ ಆಡಿಯೋವನ್ನ ಕುಮಾರಣ್ಣ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಅನುಮತಿ ಇಲ್ಲ. ಈ ಪ್ರಕರಣವನ್ನ ಕುಮಾರಣ್ಣ ತನಿಖೆಗೆ ಒಳಪಡಿಸಿದ್ರೆ ಅನುಮತಿ ಇಲ್ಲದ ಸ್ಟಿಂಗ್ ಆಪರೇಷನ್ ಅನ್ನೋ ಅಸ್ತ್ರವನ್ನ ಮುಂದಿಟ್ಟುಕೊಂಡು ಕಾನೂನು ಹೋರಾಟ ಮಾಡಲಿದ್ದಂತೆ ಬಿಜೆಪಿ. ಹಾಗಾದ್ರೆ ಸೋಮವಾರ ಸದನದಲ್ಲಿ ಆಗೋದೇನು? ಸ್ಪೀಕರ್ ನಡೆ ಏನು? ಆಪರೇಷನ್ ಆಡಿಯೋ ಮಾಡಿದ ಕುಮಾರಣ್ಣ ತನಿಖೆಗೆ ಕೊಟ್ಟು ಬಿಡ್ತಾರಾ? ಹೀಗನ್ನುವಂತಹ ನಾನಾ ಪ್ರಶ್ನೆಗಳು ಮೂಡಲಾರಂಭಿಸಿ. ಒಟ್ನಲ್ಲಿ ಆಪರೇಷನ್ ಮಾಡಲು ಹೊರಟ ಡಾಕ್ಟರೇ ಬೆಡ್ ಮೇಲೆ ಬಿದ್ದು ಹೋಗಿದ್ದಾರೆ. ಸೋಮವಾರ ಸದನದಲ್ಲಿ ಏನಾಗಲಿದೆ? ಈ ಡೀಲ್ ಆರೋಪ ಯಾವ ತಿರುವನ್ನ ಪಡೆದುಕೊಳ್ಳಲಿದೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಕುಮಾರಣ್ಣ, ಸಿದ್ದು ಸೇರಿ ಬಿಎಸ್ವೈನ ಜೈಲಿಗಟ್ತಾರ? ಎಚ್ಡಿಕೆಯ ಆಡಿಯೋ ಮಂಜಾಗೆ ಬಿಎಸ್ವೈ ಲಾಕ್ ಆಗ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲೇ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.